ಪೊಲೀಸ್ ಆಗಬೇಕಂತ ಬಂದನು ರೌಡಿ ಥರ ಗಡ್ಡ ಕೂದಲೆಲ್ಲ ಬಿಟ್ಕೊಂತೀಯ. ನಿಂಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾರು ಇಲ್ಲಿ ಬರೋಕ್ಕೆ ಹೇಳಿದ್ದು? ನೀ ಹೇಗಿದೆಯೋ ಹಾಗೆ ಬಾ ಅಂತ ಇನ್ಫಾರ್ಮೇಷನ್ ಬಂತು ಸರ್, ಅದಕ್ಕೆ ಹಾಗೆ ಬಂದೆ. ನಾನೊಪ್ಪಲ್ಲ. ನಿನಗೆ ಯಾವುದೇ ಟ್ರೈನಿಂಗು ನಾನು ಕೊಡಲ್ಲ. ಔಟ್. ಸರ್ ಪ್ಲೀಸ್ ಸರ್, ದಯವಿಟ್ಟು ಹೇಳಿಬಿಡಿ. ನಾನು ಪೊಲೀಸ್ ಆಗಬೇಕು ಅನ್ನೋದು ನಮ್ಮ ಅಪ್ಪನ ದೊಡ್ಡ ಕನಸು. ನೀವೀಗ ಹೋಗು ಅಂದರೆ ನಾನು ಎಲ್ಲಿ ಹೋಗಲಿ, ಏನು ಮಾಡಲಿ ಸರ್? ಪೊಲೀಸ್ ಆಗಬೇಕು ಅಂತ ಬಂದಿರೋರು ಡಿಸಿಪ್ಲಿನ್ ಇರಬೇಕು. ನಿನ್ನ ಹತ್ರ ಅದೇ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ. ಓಕೆ ಸರ್ ದಯವಿಟ್ಟು ಇಲ್ಲ ಅಂದ್ಬಿಡಿ ಸರ್. ನಾನು ಪೊಲೀಸ್ ಆಗಬೇಕು ಅನ್ನೋದು ದೊಡ್ಡ ಕನಸು ಸರ್. ನನಗೆ ಇನ್ಫಾರ್ಮೇಷನ್ ಹೇಗೆ ಬಂತು ಹಾಗೆ ಬಂದ್ಬಿಡಿ ಸರ್. ಬೇಕಾದರೆ ಈಗಲೂ ಹೋಗಿ ಕಟಿಂಗ್ ವಿಷಯವೆಲ್ಲ ಮಾಡ್ಕೊಂಡು ಬಂದ್ಬಿಡ್ತೀನಿ ಸರ್. ಪ್ಲೀಸ್ ಸರ್, ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಸರ್. ಟೈಮ್ ವೇಸ್ಟ್ ಮಾಡ. ಔಟ್. ಹಲೋ ಸರ್. ಓಕೆ ಸರ್. ಹಾಯ್. ಏನೋ ಸ್ಪೆಷಲ್ ಆಫೀಸರ್ ಗೆಟಪ್ಪಲ್ಲಿ ಬಂದಿದೆಯಂತೆ. ಹೌದು ಸರ್, ಆಗಲೇ ಅದೇ ಹೇಳ್ತಿದ್ದೆ. ಜಾಸ್ತಿ ಮಾತಾಡಬೇಡ, ಹೋಗಲಿ. ಥ್ಯಾಂಕ್ ಯು ಸರ್. ಹೋದ ಅಂದರೆ ಮತ್ತೆ ಒಕ್ಕರ್ಸ್ಕೊಂಡಲ್ಲೋ. ಇವನಿಗೊಂದು ಗತಿ ಕಾಣಿಸ್ಬೇಕು. ದೀಪ ಅವ್ರು ಸತ್ತಿಲ್ಲ, ಬದುಕಿದ್ದಾರೆ. ಬದುಕಿದಾಳ? ಎಲ್ಲಿದ್ದಾಳೆ? ತೋರಿಸಿ ಬನ್ನಿ ಹೇಳಿ ಅಂದ್ರೆ ಓ ಕರ್ಟನ್ ಹಿಂದೆ ಇದೆಯಾ? ಲೇ ದೀಪ ಬಾರ ಇಲ್ಲಿ, ನಾನ್ ಕಡೆನಿ ಮತ್ತೆ. ಅವರು ನನ್ನ ಹೃದಯದಲ್ಲಿದೆ. ಈ ತರ ಎಲ್ಲ ಆಗುತ್ತಳಿ ಅಂದ್ರೆ ಲವ್ ಫೀಲಿಂಗು. ಎಲ್ಲ ಅವ್ರು ಸತ್ತಿದ್ದಾರೆ ಅನ್ಕೊಂಡಿದ್ದಾರೆ, ಆದರೆ ನಾನು ಮಾತ್ರ ನಂಬ್ತಿಲ್ಲ. ಇವತ್ತಲ್ಲ ನಾಳೆ ಅವ್ರು ಬಂದೇ ಬರ್ತಾರೆ ಅಂತ ನಂಬಿದ್ದೀನಿ. ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಅಳಿ ಅಂದ್ರೆ. ಆದ್ರೆ ಈಗ ಯಾರ ಜೊತೆ ಮಾತಾಡ್ತಿದ್ರಿ? ದೀಪ ಅವ್ರ ನೆನಪಿನ ಜೊತೆ ಮಾತಾಡ್ತಿದ್ದೆ. ಹೌದಾ? ನೋಡಿದವ್ರು ಹುಚ್ಚ ಅಂದ್ಕೊಂಡ್ರು ಪರವಾಗಿಲ್ಲ, ದೀಪ ಅವ್ರ ನೆನಪು ಬಂದಾಗೆಲ್ಲ ಈ ಥರ ಮಾತಾಡ್ತಾ ಇರ್ತೀನಿ. ಅಯ್ಯೋ, ನಿಮ್ಮನ್ನ ಯಾರು ಹುಚ್ಚ ಅನ್ನಲ್ಲ, ಹುಚ್ಚು ಪ್ರೀತಿಲಿ ಬಿದ್ದಿದ್ದೀರಿ ಅಂತಾರೆ ಅಷ್ಟೇ. ನೋಡಿ, ನಾನ್ ಮಾತ್ರ ಇವತ್ತಿಗೂ ಈ ಕ್ಷಣಕ್ಕೂ ನೀವೇ ನನ್ನ ಅಳಿಯ ಅಂತ ಅನ್ಕೊಂಡಿದ್ದೀನಿ. ನಾನು ಅಷ್ಟೇ, ಯಾವತ್ತಿದ್ರೂ ನಿಮ್ಮನೆ ಅಳಿಯಾನೆ. ಅಳಿ ಅಂದ್ರೆ ನಿಮ್ಮ ಮಾತು ಕೇಳಿ ನನಗೆ ತುಂಬ ಖುಷಿ ಆಯಿತು. ಅಯ್ಯೋ, ಚಕ್ಲಿ ನಿಪ್ಪಟ್ಟು ತಂದಿದ್ದೀನಿ, ಒಂದು ನಿಮಿಷ.